ಅಲ್ಲ ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಲ್ಲ, ಸಾಗರೋಪಾಯ ರೀತಿಯಲ್ಲಿ ಬರ್ತಾ ಇದ್ದಾರೆ ಜನ. ಬಹಳ ಹುಮ್ಮಸ್ಸಿದೆ. ನಾವು ಪಂಚಾಯಿತಿ ವೈಸು ಹೋಗ್ತಾ ಇದ್ದೀವಿ. ಈಗಾಗಲೇ 4-5 ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉತ್ಸಾಹಕರಿದ್ದಾರೆ, ಹುರುಪಿನಿಂದ ಇದ್ದಾರೆ. ಸೊ ಅದರಿಂದ ನಮಗೆಲ್ಲ ಒಂದು ಗೆಲುವಿನ ಆತ್ಮವಿಶ್ವಾಸ ದಿನೇ ದಿನೇ ಹೆಚ್ಚುತ್ತಾ ಇದೆ. ಹೌದು, ಅಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಕುಮಾರಸ್ವಾಮಿ ಅವರು ಇದರ ಸ್ಥಳೀಯ ಶಾಸಕರಾಗಿ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಂತರ ಯೋಗೇಶ್ವರ್ ಕೂಡ ಇಲ್ಲಿ MLC ಆಗಿ ಮಾಜಿ ಸಚಿವರಾಗಿದ್ದಾರೆ. ಸೊ ಎಲ್ಲ ಒಟ್ಟಾರೆ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಇದನ್ನೆಲ್ಲ ನೋಡಿದರೆ ನಮ್ಮ ಗುರಿ ಮುಟ್ತೀವಿ ಅಂತ ವಿಶ್ವಾಸ ಇದೆ. ಒಂದು ಕಡೆ ಪ್ರಚಾರ ನೀವು ಚನ್ನಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರೆ, ಇನ್ನೊಂದು ಕಡೆ ಯುಗಾದಿ ಬಳಿಕ ಮೇಡಮ್ ಅವರು ಕನಸು ಮೇಡಮ್ ಕೂಡ ಕನಕಪುರದಲ್ಲಿ ನಾನು ಪ್ರಚಾರಕ್ಕೆ ಇಳಿತೀನಿ ಅಂತ ಹೇಳ್ತಾರೆ. ಹೌದು, ಅವರು ಶನಿವಾರದಿಂದ ಪ್ರಚಾರಕ್ಕೆ ಇಳಿತಾರೆ ಕನಕಪುರದಲ್ಲಿ. ಸರ್, ನಿನ್ನೆ ಕೂಡ ಒಂದು ಕಾರ್ಯಕರ್ತರು ಆತಂಕ ವ್ಯಕ್ತಪಡಿಸಿದ್ರು. ನಾವೇನಾದರೂ ಚುನಾವಣೆ ಹೋದ್ರೆ ಸ್ಥಳೀಯ ಮಟ್ಟದಲ್ಲಿ ಕಂಪ್ಲೇಂಟ್ ಮಾಡುವಂಥದ್ದು, ಪೊಲೀಸರ ದರ್ಪ ಮಾಡುವಂಥದ್ದು ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳ್ಬೋದು. ಇಲ್ಲ, ಅದೆಲ್ಲ ಮಾಮೂಲಿ. ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.